ಅತಿ ಹೆಚ್ಚು ದರೋಡೆ ನಮ್ಮ ಸರ್ಕಾರದ ಅವಧಿಯಲ್ಲಾಗಿದೆ. ಅತಿ ಹೆಚ್ಚು ಕೊಲೆ ನಮ್ಮ ಸರ್ಕಾರದ ಅವಧಿಯಲ್ಲಾಗಿದೆ. ಗುಂಡಾಗಿರಿಯ ನೇತೃತ್ವವನ್ನ ನಮ್ಮ ಪಕ್ಷದ ಮುಖಂಡರೇ ವಹಿಸಿದ್ದಾರೆ ಅನ್ನೋದು ಹೆಮ್ಮೆ ಪಡುವ ಸಂಗತಿನ. ಅಂದ್ರೆ ಇದು ಸಮರ್ಥ ಆಡಳಿತಕ್ಕೆ, ಉತ್ತಮ ಕಾನೂನು ವ್ಯವಸ್ಥೆಗೆ ಇದು ನಿದರ್ಶನ ಆಗುತ್ತಾ? ಯೋಚನೆ ಮಾಡಬೇಕಾದ ಸಂಗತಿ. ಇನ್ನು ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಸತ್ಯ ಪೂರ್ತಿ ಹೇಳಕ್ ಆಗದೇ ಇರಬಹುದು ನಿಮಗೆ, ಆದ್ರೆ ಸುಳ್ಳು ಹೇಳಬಾರ್ದು. ಸತ್ಯ ಪೂರ ಹೇಳೋದಕ್ಕೆ ಕಷ್ಟ ಆಗುತ್ತೆ, ನಂಗೆ ಅರ್ಥ ಆಗುತ್ತೆ, ನೀವು ಸತ್ಯ ಪೂರ್ತಿ ಹೇಳಕ್ಕಾಗಲ್ಲ, ಆದರೆ ಸುಳ್ಳು ಹೇಳಬಾರ್ದು. ನಮ್ಮಲ್ಲೊಬ್ರು ಕಡೂರಿನಲ್ಲಿ ಗಿರೀಶ್ ಅಂತೇಳಿ ನಮ್ಮ ಪಕ್ಷದ ಹಳೆ ಮುಖಂಡರು, ಅವ್ರು ಯಾವಾಗಲೂ ಒಂದು ಭಾಷಣದಲ್ಲಿ ಒಂದು ವಚನ ಹೇಳೋರು, ಮುಖಂಡನೇ ಸಿಕಂಡಿಯಾದರೆ ಹಿಂಬಾಲಕರ ಗತಿಯೇನಯ್ಯ, ಮುಖಂಡನೇ ಸಿಕಂಡಿಯಾದರೆ ಹಿಂಬಾಲಕರ ಗತಿಯೇನಯ್ಯ, ಶಿಕ್ಷಕರೇ ಸೆರೆಗುಡುಕರಾದರೆ ವಿದ್ಯಾರ್ಥಿ ಎಲ್ಲಿಗೆ ಮುಟ್ಟುವನಯ್ಯ, ಶಿಕ್ಷಕರೇ ಸೆರೆಗುಡುಕರಾದರೆ, ಪುಟಣ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸೋರಲ್ಲ, ಶಿಕ್ಷಕರೇ ಸೆರೆಗುಡುಕರಾದರೆ ವಿದ್ಯಾರ್ಥಿ ಎಲ್ಲಿಗೆ ಮುಟ್ಟುವನಯ್ಯ, ರಕ್ಷಕರೇ ಭಕ್ಷಕರಾದರೆ ಸಾಮಾನ್ಯರ ಪಾಡೇನಯ್ಯ. ಪುಟಣ ಡಾಕ್ಟರೇಟ್ ತಗೊಂಡಿದ್ದಾರೆ, ಒಳ್ಳೆ ಸಬ್ಜೆಕ್ಟ್ ಮೇಲೆ ತಗೊಂಡಿದ್ದಾರೆ. ನನಗೆ ಅದು ಖುಷಿ ಆಯ್ತು, ನಾನು ಅದು ಬುಕ್ ಓದ್ತೀನಿ, ಅದು ಬೇರೆ. ಬಟ್ ಆದ್ರೆ ಇದಕ್ಕೆ ತರ ತಗೊಂಡವ್ರೆ, ಸುಳ್ಳು ಹೇಳುದಿಲ್ಲ ಅಂತ ನನ್ನ ಭಾವನೆ. ಪುಟಣ ಈಗ ರಕ್ಷಕರೇ ಭಕ್ಷಕರಾದ್ರೆ ಸಾಮಾನ್ಯರ ಪಾಡೇನಯ್ಯ. ಮೊನ್ನೆ ಒಬ್ಬರು ಲೋಕಾಯುಕ್ತ ರೈಡ್ ಮಾಡಿದ್ರು, ಆ ಇನ್ಸ್ಪೆಕ್ಟ್ರು ನಾನೇನೋ ಇದೇನೋ ಪಿಕ್ಚರ್ ಏನ್ ಹೇಳ್ತಾರೆ ಅದು ಅಲ್ಲ, ಟ್ರೈಲರ್ ಏನೋ ಅಂತ ಅನ್ಕೊಂಡೆ, ಲೀಸರ್ ಅದೇನೋ ಟೀಸರ್ ಏನೋ ಅಂತ ಅನ್ಕೊಂಡೆ. ಟೀಸರ್ ಅಲ್ಲ ಅದು. ಓ ಓ ಓ ಅಂತಿದ್ದಾರೆ ಅವ್ರು, ಯಾರು ಈ ಇನ್ಸ್ಪೆಕ್ಟರ್ ಅಂತವ್ರು. ಅವರಿಗೆ 4 ಲಕ್ಷ ಲಂಚ ತಗೋಬೇಕಾದ್ರೆ ಹಿಡ್ಕೊಂಡಿದ್ದಾರೆ. ಈಗ ಇದನ್ನ ನೋಡಿದಾಗ ರಕ್ಷಕರೇ ಭಕ್ಷಕರಾದ್ರೆ ಸಾಮಾನ್ಯರ ಪಾಡೇನಯ್ಯ. ದರೋಡೆಯಲ್ಲಿ ಯಾರ ಪಾತ್ರ ಅಂತ ಕೇಳಿದ್ರೆ ಒಬ್ಬ DYSP ಹೆಸರು ಬರುತ್ತೆ, ಒಬ್ಬ ಇನ್ಸ್ಪೆಕ್ಟರ್ ಹೆಸರು ಬರುತ್ತೆ. ಎಲ್ಲಿಗೆ ಬಂದ್ಬಿಟ್ಟಿದೆ? ಇನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟಿನ ಕತೆ ನಿಮಗೆ ಗೊತ್ತೇ ಇದೆ. ಈ ಸರ್ಕಾರ ಸರಿ ಇದೆ ಮಾನ್ಯ ಸಭಾಪತಿಗಳೇ, ಈ ಸರ್ಕಾರ ನೋಡಿದಾಗ ಈ ಸರ್ಕಾರಕ್ಕೆ ಈ ವಚನ ಅನ್ವಯ ಆಗತ್ತೆ. ಅಂದ್ರೆ ಮುಖಂಡನೇ ಸಿಕಂಡಿ ಆದ್ರೆ ಹಿಂಬಾಲಕನ ಗತಿಯೇನಯ್ಯ, ಶಿಕ್ಷಕರೇ ಸರಗುಡುಕರಾದ್ರೆ ವಿದ್ಯಾರ್ಥಿ ಎಲ್ಲಿಗೆ ಮುಟ್ಟುವನಯ್ಯ, ರಕ್ಷಕರೇ ಭಕ್ಷಕರಾದ್ರೆ ಜನಸಾಮಾನ್ಯರ ಪಾಡೇನಯ್ಯ ಅನ್ನೋದು ಈ ಸರ್ಕಾರಕ್ಕೆ ಅಪ್ಲೈ ಆಗುತ್ತೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವ್ಯಾವ್ದ್ರ ಬೆಲೆ ಏರಿಸದೆ ಬಿಟ್ಟಿದ್ದಾರೆ ಹೇಳಿ. ಪಾಣಿ RTC ಬೆಲೆ 15 ರೂಪಾಯಿ ಇತ್ತು, ಈಗ ಎಷ್ಟು ಕೊಡಬೇಕು? 30 ರೂಪಾಯಿ ಕೊಡಬೇಕು. ಎಲ್ಲ ಹೇಳ್ತೀನಿ. ಯಾವುದ್ರ ಬೆಲೆ 100 ರೂಪಾಯಿ ಚಾಪಕ್ಕಾಗದ ಇವತ್ತು ಮಾರ್ಕೆಟಲ್ಲಿ ಸಿಗುತ್ತಾ? 20 ರೂಪಾಯಿ ಚಾಪಕ್ಕಾಗದ ಸಿಗುತ್ತಾ? 20 ರೂಪಾಯಿ ಚಾಪಕ್ಕಾಗದ ಮಾಯಾ. ಪುಟಣ ಇರ್ಲಿ. ಈಗ ಮನೆ ಅಧ್ಯಕ್ಷರೇ, ಹಿಂದಿನ ಸರ್ಕಾರ ಇತ್ತಲ್ಲ, ದಯಮಾಡಿ ಪುಟ್ಟಣ್ಣ ಸಾವಿರ ಕೋಟಿ ಬಿಲ್ ಪೆಂಡಿಂಗ್ ಇಟ್ಬಿಟ್ರು. ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಸಿದ ಕೀರ್ತಿ. ನಾವು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಗಾದೆ ಮಾತು ಕೇಳಿದ್ವಿ. ಆಡು ಮುಟ್ಟದ ಸೊಪ್ಪಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಏರಿಸದೇ ಇರುವ ಬೆಲೆ ಇಲ್ಲ ಅಂತ ಅದನ್ನ ಇವತ್ತಿಗೆ ನೀವು ಕನ್ವರ್ಟ್ ಮಾಡಿ ಹೇಳ್ಬೋದು. ಆಡು ಮುಟ್ಟದ ಸೊಪ್ಪಿಲ್ಲ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಏರಿಸದೇ ಇರತಕ್ಕಂಥ ಬೆಲೆ ಇಲ್ಲ. ಅಕಸ್ಮಾತ್ ಯಾವ್ದಾದ್ರು ಇದ್ರೆ ಬೆಳಕರಿಯೊಳಗೆ ಅದನ್ನು ಏರಿಸ್ಬಿಡ್ತಾರೆ. ಅಕಸ್ಮಾತ್ ಯಾವ್ದಾದ್ರು ಏರಿಸದೇ ಇದ್ರೆ ಅದ್ರ ಬೆಲೆಯನ್ನು ಕೂಡ ಏರಿಸ್ಬಿಡ್ತಾರೆ. ಇನ್ನ ಈ ಸರ್ಕಾರ ಬೆಲೆ ಏರಿಕೆ ಕಾರಣಕ್ಕೆ ಸುದ್ದಿಯಲ್ಲಿದೆ. ಮಾನ್ಯ ಸಭಾಪತಿಗಳೇ, 2ನೇ ಸುದ್ದಿಯಲ್ಲಿರೋದು ಯಾವುದಕ್ಕೆ ಅಂದ್ರೆ ಭ್ರಷ್ಟಾಚಾರದ ಕಾರಣಕ್ಕೆ ಈ ಸರ್ಕಾರ ಸುದ್ದಿಯಲ್ಲಿದೆ. ಭ್ರಷ್ಟಾಚಾರದ ಕಾರಣಕ್ಕೆ ಸುದ್ದಿ, ಕಾಂಪಿಟೇಷನ್ಗೆ ಬಿದ್ದಿದ್ದಾರೆ. ಈಗ ಹುಚ್ಚಿರೋ ಮದುವೆಯಲ್ಲಿ ಉಂಡವನೇ ಜಾಣ ಅಂತಾರಲ್ಲ, ಈ ಸರ್ಕಾರದ ಹಂಗೆ ಪರಿಸ್ಥಿತಿ ಆಗಿದೆ.